ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಇದೇನು ಒಳ್ಳೆ ಸುದ್ದಿ ಅಲ್ಲ. ದಿಸ್ ಇಸ್ ಎ ಬ್ಯಾಡ್ ನ್ಯೂಸ್ ಫಾರ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್. ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ. ಇಂಜಿನಿಯರಿಂಗ್ ಶುಲ್ಕ 7.5% ಹೆಚ್ಚಳ. ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಫ್ಯೂಚರ್ ಇಂಜಿನಿಯರ್ಸ್ಗಿಂತ ಪೇರೆಂಟ್ಸ್ಗೆ ತುಂಬ ಬ್ಯಾಡ್ ನ್ಯೂಸ್ ಇದು. ಯಾಕೆಂದರೆ ಫೀಸು ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಸಹ 7.5% ಜಾಸ್ತಿ ಆಗಿತ್ತು. ಈ ವರ್ಷ ಸಹ ಅಂದರೆ 2026 ಅಡ್ಮಿಟ್ ಆಗ್ತಿದ್ದಾರಲ್ಲ ಇಂಜಿನಿಯರಿಂಗ್ಗೆ, ಆ ಸ್ಟೂಡೆಂಟ್ಸ್ಗೂ ಸಹ 7.5% ಜಾಸ್ತಿ ಆಗ್ತಾ ಇದೆ ಈಗ. ಸೊ ಎಷ್ಟಿದೆ ಏನು ಅಂತ ನೋಡ್ತಾ ಹೋಗೋಣ. ಇದು ಪ್ರಜಾವಾಣಿ ಈ ದಿನದ ಸುದ್ದಿ ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿ. ಇಂಜಿನಿಯರಿಂಗ್ ಕೋರ್ಸ್ಗಳ ಶುಲ್ಕವನ್ನು 26-27ನೇ ಸಾಲಿಗೆ, ಅಂದರೆ ಈ ಸರಿ ಅಡ್ಮಿಷನ್ ಆಗೋರನ್ನ 2026-2027 ಅಕಾಡೆಮಿಕ್ ಇಯರ್ ಅಂತಾರೆ. ಸೊ ಅವ್ರಿಗೆ 7.5% ಹೆಚ್ಚಿಸಲು ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ತೀರ್ಮಾನಿಸಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ 10% ಶುಲ್ಕ ಹೆಚ್ಚಳಕ್ಕೆ ಪ್ರಸ್ತಾವ ಸಲ್ಲಿಸಲಾಗಿತ್ತು. ಯಾಕೆಂದ್ರೆ ಅವರು ಬುದ್ಧಿವಂತರು. ಅವರು 7.5 ಕೇಳಿದ್ರೆ ಗೌರ್ಮೆಂಟ್ 2.5 ಮಾಡುತ್ತೆ. ಅದಕ್ಕೆ ಮೊದಲೇ ಅವರು 15% ಕೇಳ್ತಾರೆ, ಗವರ್ನಮೆಂಟು 7.5% ಜಾಸ್ತಿ ಮಾಡುತ್ತೆ. ಸುದೀರ್ಘ ಚರ್ಚೆಯ ನಂತರ 7.5% ಹೆಚ್ಚಳಕ್ಕೆ ಸಭೆ ಸಮ್ಮತಿಸಿದೆ. ಇಂಜಿನಿಯರಿಂಗ್ ಕಾಲೇಜಸಲ್ಲಿ 2 ಟೈಪ್ ಬರುತ್ತೆ, ಟೈಪ್ 1 ಅಂಡ್ ಟೈಪ್ 2 ಅಂತ. ಟೈಪ್ 1 ಕಾಲೇಜಸಲ್ಲಿ CET ಫೀಸ್ ಕಡಿಮೆ ಇರುತ್ತೆ, ಕಾಮೆಟ್ ಕೆ ಫೀಸ್ ಜಾಸ್ತಿ ಇರುತ್ತೆ. ಅದು ಯಾವ ಥರದ ಕಾಲೇಜು ಅಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಕಾಲೇಜಸ್ಸು, ಚೆನ್ನಾಗಿರೋ ಕಾಲೇಜಸ್ಸು, ಒಳ್ಳೆ ಕಾಲೇಜಸ್ಸು. ಯಾಕೆ ಅಲ್ಲಿ CET ಫೀಸ್ ಕಡಿಮೆ ಇರುತ್ತೆ, ಕಾಮೆಟ್ ಕೆ ಫೀಸ್ ಜಾಸ್ತಿ ಇರುತ್ತೆ ಅಂದರೆ, ಕಾಮೆಟ್ ಕೆ ಫೀಸ್ ಜಾಸ್ತಿ, ಸೊ ಅಲ್ಲಿ ಖಂಡಿತ ಕಾಮೆಟ್ ಕೆ ಸೀಟ್ಸ್ ಎಲ್ಲ ಫಿಲ್ ಆಗುತ್ತೆ. ಹಾಗಾಗಿ ಅವರು CET ಕಡಿಮೆ ಇಟ್ಕೊಂಡು ಕಾಮೆಟ್ ಕೆ ಜಾಸ್ತಿ ಇಡ್ತಾರೆ. ಕಾಮೆಟ್ ಕೆದು 3-3.25 ಲಕ್ಷ ಇರುತ್ತೆ ಅಲ್ಲಿ. ಸೊ ಅಲ್ಲೆಲ್ಲ ಸೀಟ್ಸು ಫಿಲ್ ಆಗುತ್ತೆ, ಕಾನ್ಫಿಡೆಂಟ್ ಆಗಿರ್ತಾರೆ ಅವರು. ಅದಕ್ಕೆ CET ಕಡಿಮೆ ಇಟ್ಕೊಂಡಿರ್ತಾರೆ. CET ಫೀಸ್ ಕಡಿಮೆ 81,000. ಟೈಪ್ 2 ಕಾಲೇಜಸ್ ಅಂತಿದೆ, ಅಲ್ಲಿ ಕಾಮೆಟ್ ಕೆಲ್ಲಿ ಅಡ್ಮಿಷನ್ನೇ ಆಗೋದಿಲ್ಲ, ಯಾರು ಹೋಗೋದಿಲ್ಲ ಕಾಮೆಟ್ಗೆ. ಅದಕ್ಕೆ ಏನು ಮಾಡ್ತಾರೆ, ಅವರು CET ಬಂದವ್ರ ಹತ್ರನೇ ಜಾಸ್ತಿ ಕಲೆಕ್ಟ್ ಮಾಡ್ಕೋತಾರೆ. ಟೈಪ್ 2 ಕಾಲೇಜಸಲ್ಲಿ ಫೀಸು ಮೊದಲು 91,000 ಇತ್ತು, ಈಗ 97,000ಗೆ ಹೋಗಿದೆ. ಅದೇ ಟೈಪ್ 1 ಕಾಲೇಜಸಲ್ಲಿ ಲಾಸ್ಟ್ ಇಯರು 81,800 ಇತ್ತು, ಈಗ 87,935 ಆಗಿದೆ. ಇಷ್ಟೇ ಅಲ್ಲ, ಇನ್ನೂ ಅಡಿಷನಲ್ ಫೀಸಸ್ ಇರುತ್ತೆ, ತೋರಿಸ್ತೀನಿ ಆಮೇಲೆ ನಿಮಗೆ. ಅಡ್ಮಿಷನ್ ಟೈಮಲ್ಲಿ 87 ಅನ್ಕೋಬೇಡಿ ನೀವು, ಜಾಸ್ತಿ ಇರುತ್ತೆ. ಟೈಪ್ 2 ಕಾಲೇಜಸಲ್ಲಿ ಲಾಸ್ಟ್ ಇಯರು 91,000 ಇತ್ತು, ಈ ವರ್ಷ 97,825ಗೆ ಜಾಸ್ತಿ ಆಗಿದೆ. ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಪೇಪರಲ್ಲಿ. ಇದರಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು, ಅದರ್ಸ್ ಫೀಸು ಇಲ್ಲ ಅಂತ. ನೋಡೋಣ ಯೂನಿವರ್ಸಿಟಿ ಫೀಸು, ಅದರ್ಸ್ ಫೀಸು ಎಷ್ಟಿದೆ ಅಂತ. ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾ ಸೀಟು ಪಡೆದ ವಿದ್ಯಾರ್ಥಿಗಳಿಗೆ ಈ ಶುಲ್ಕವನ್ನು ಪಾವತಿಸಬೇಕು. ಇನ್ಯಾರು ಬಂದು ಪಾವತಿಸಲ್ಲ, ಸ್ಟೂಡೆಂಟ್ಸೇ ಪೇ ಮಾಡಬೇಕು. ವಿಶ್ವವಿದ್ಯಾಲಯಗಳ ಶುಲ್ಕ, ಈಗ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿದೆ ಅಂತ ನೋಡೋಣ. 10,610 ರೂಪೀಸ್. ಆಗಲೇ ನೀವು ನೋಡಿದ್ರಿ 87,000, 91,000 ಎಲ್ಲ. ಸೊ ಪ್ಲಸ್ 10,000 ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕಾಗತ್ತೆ. ಜೊತೆಗೆ ಕಾಲೇಜುಗಳಲ್ಲಿ ಅದರ್ಸ್ ಫೀಸು, ಅಡಿಷನಲ್ ಫೀಸು, ಸ್ಕಿಲ್ ಲ್ಯಾಬ್ ಫೀಸ್ ಅಂತ ಅಪ್ ಟು 20,000 ಕ್ಲೈಮ್ ಮಾಡ್ತಾರೆ. ಎಷ್ಟಾಯಿತು, ಇಲ್ಲೇ 30,000 ರೂಪಾಯಿ ಆ್ಯಡ್ ಆಯಿತು. ಈ 30,000ನ ನೀವು ಇಲ್ಲೇ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 97 ಇದೆಯಲ್ಲ, 97ಗೆ ಪ್ಲಸ್ 30 ಅಂತ ಆ್ಯಡ್ ಮಾಡ್ಕೊಳ್ಳಿ, ಆಲ್ಮೋಸ್ಟ್ 130. ಇಲ್ಲಿ 87ಗೂ ಅಷ್ಟೇ 30,000 ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನೀವು KEAಗೆ ಕಟ್ಟಬೇಕಾಗತ್ತೆ. KEಯಲ್ಲಿ ಸೀಟ್ ಅಲಾಟ್ ಆದಮೇಲೆ ನೀವು KEAಗೆ ಆನ್ಲೈನಲ್ಲಿ ಫೀಸ್ ಪೇ ಮಾಡಬೇಕಾಗತ್ತೆ. ಕಾಲೇಜ್ ಫೀಸು, ಯೂನಿವರ್ಸಿಟಿ ಫೀಸು ಮತ್ತು ಸ್ಕಿಲ್ ಲ್ಯಾಬ್ ಫೀಸು ಕಟ್ಟಬೇಕಾಗತ್ತೆ. ಆಮೇಲೆ ಕಾಲೇಜ್ಗೆ ಹೋದಾಗೂ ಒಂದಷ್ಟು ದುಡ್ಡು ತಗೋತಾರೆ, 15,000, 20,000, 30,000, 40,000 ಅಂತ. ಅದು ತಗೋಬಾರ್ದು, ಬಟ್ ಎಷ್ಟೋ ವರ್ಷಗಳಿಂದ ಅದು ನಡೀತಾನೇ ಇದೆ. KE ಅವರು, ಗೌರ್ಮೆಂಟ್ ಅವರು ಹೇಳ್ತಾರೆ ಅವ್ರು ತಗೊಳ್ಳೋದಿಲ್ಲ, ತಗೋಬಾರ್ದು ಅಂತ. ನೀವು ಹೋಗಿ ಒಂದಷ್ಟು ಜಗಳ ಮಾಡ್ತೀರಾ, ಕೊನೆಗೆ ನಿಮಗೆ ಸೀಟ್ ಬೇಕು, ಹಾಗಾಗಿ ನೀವೇನೋ ಜಗಳ ಮಾಡದೆ ಫೀಸ್ ಕಟ್ಟಿ ಸೇರ್ಕೋತೀರ. 25-26 ಸಾಲಿನಲ್ಲೂ ಇಂಜಿನಿಯರಿಂಗ್ ಕೋರ್ಸ್ಗಳ ಶುಲ್ಕವನ್ನು 7.5% ಹೆಚ್ಚಿಸಲಾಗಿತ್ತು. ಸರ್ಕಾರಿ ಕಾಲೇಜುಗಳ ಸೀಟುಗಳಿಗೂ 5% ಶುಲ್ಕ ಹೆಚ್ಚಳ ಮಾಡಲಾಗಿತ್ತು. ಲಾಸ್ಟ್ ಇಯರು ಗೌರ್ಮೆಂಟ್ ಕಾಲೇಜಸಲ್ಲೂ 5%, ಪ್ರೈವೇಟ್ ಕಾಲೇಜಸಲ್ಲಿ 7.5% ಅಷ್ಟು ಮಾಡಿತ್ತು. ಆದರೆ ಈ ವರ್ಷ ಗೌರ್ಮೆಂಟ್ ಕಾಲೇಜಲ್ಲಿ ಜಾಸ್ತಿ ಮಾಡಲ್ಲ ಅಂತ ಏನು ಹೇಳ್ತಿಲ್ಲ, ಬಟ್ಟು ನಿನ್ನೆ ನಡೆದ ಸಭೆಯಲ್ಲಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಯಾಕೆಂದರೆ ಅಲ್ಲಿ ಬಂದಿದ್ದೆಲ್ಲ ಪ್ರೈವೇಟ್ ಕಾಲೇಜ್ ಮ್ಯಾನೇಜ್ಮೆಂಟ್ಸ್ ಅವ್ರು ಬಂದಿದ್ದು. ಸೊ ಗೌರ್ಮೆಂಟೇ ಕೂತ್ಕೊಳ್ತಾರೆ. ಈಗ ಗೌರ್ಮೆಂಟ್ ಅವ್ರಿಗೆ ದುಡ್ಡು ಬೇಕು, ಈಗ ಬೊಕ್ಕಸ ಖಾಲಿ ಆಗ್ತಾ ಇದೆ. ಹಾಗಾಗಿ ಗೌರ್ಮೆಂಟ್ ಸೀಟ್ಸ್ಗೂ ಬೇಕಾದ್ರೆ ಮತ್ತೆ 5% ಜಾಸ್ತಿ ಮಾಡಿದ್ರೂ ಮಾಡಬಹುದು. ಸೊ ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಸೊ ಮೆಂಟಲಿ ಪ್ರಿಪೇರ್ ಆಗಿರಿ.
ಸೊ ಫೀಸು ಇಲ್ಲಿ 1.5, 1.20, 1.30 ಅಂತಿದೆ. ಮೆಂಟಲಿ ನಿಮ್ಮ ಗೌರ್ಮೆಂಟ್ ಕೋಟಾ ಸೀಟು KEA ಸೀಟ್ ಏನಾದರೂ ಸಿಕ್ತು ಅಂದರೆ 1.5 ಲಕ್ಷ ಅಂತ ಅಂದ್ಕೊಳ್ಳಿ. ಕಾಮೆಡ್ಕೆಲ್ಲಾದರೆ ಮಿನಿಮಮ್ 3-3.5 ಲಕ್ಷ ಅಂತ ನೀವು ತಿಳ್ಕೋಬಹುದು. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಓನ್ಲಿ ಇಂಜಿನಿಯರಿಂಗ್ ಸೀಟ್ಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.